ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇವತ್ತು ಸಹ ನಾವು ದೇವರ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಳೋದು ಹೇಗೆ, ಇದರ ಕುರಿತು ಸಹ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಖಂಡಿತವಾಗಿ ಈ ಮೆಸೇಜ್ ನಿಮ್ಗೆ ಆಶೀರ್ವಾದವಾಗಿರುತ್ತೆ. ನಿಮ್ಮ ಪ್ಲ್ಯಾನ್ಗಿಂತಲೂ ದೇವರ ಪ್ಲ್ಯಾನ್ ದೊಡ್ಡದು. ಆತನ ಪ್ಲ್ಯಾನ್ ಒಂದಿಗೆ ಕೋಪರೇಟ್ ಮಾಡಿ ಕೇಳಿಸ್ಕೊಳ್ರಿ, ಆಶೀರ್ವಾದ ಹೊಂದ್ರಿ, ಮನ ತಿರುಗಿಸ್ರಿ. ಆಮೇಲೆ ಅಷ್ಟು ಅದ್ಭುತವಾಗಿ ನಿನ್ನ ಸೃಷ್ಟಿ ಮಾಡಿದ್ದಾರೆ ದೇವರು. ಕಿವಿ ಸುಮಾರು 20,000 ಸೌಂಡ್ಗಳನ್ನು ಅದೇನು ಮಾಡ್ತದಂತೆ, ಗ್ರಹಿಸಕ್ಕೆ ಕಿವಿಗೆ ಶಕ್ತಿ ಇದೆ. PA ಸಿಸ್ಟಮ್ ತಗೊಳ್ಳಿ, ಯಾವಾಗಾದರೂ ಒಂದ್ಸಲ ಏನೋ ಒಂದು ಪ್ರಾಬ್ಲಮ್, ಕಿವಿ ಮಾತ್ರ ಎಷ್ಟು ದೇವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ನೆಕ್ಸ್ಟ್ ಹೋಗೋಣ, ಮೂಗು. ದೇವರು ನಿನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿಸಿದ್ದಾರೆ ಅನ್ನಕ್ಕೆ ಜಸ್ಟ್ ಕೆಲವು ಉದಾಹರಣೆಗಳು. ಮಾನವ ಮೂಗು ಗಾಳಿಯ ಪ್ರವೇಶ ದ್ವಾರಕ್ಕಿಂತ ಹೆಚ್ಚಿನದು. ಇದು ಉಸಿರಾಟ, ವಾಸನೆ ಮತ್ತು ರುಚಿ ನೋಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಇದು ಉಸಿರಾಡುವ ಗಾಳಿಯನ್ನು ಶೋಧಿಸ್ತದೆ, ಬೆಚ್ಚಗಾಗಿಸ್ತದೆ ಮತ್ತು ತೇವವಾಗಿರಿಸ್ತದೆ. ಈ ಮೂಗಿಗೆ ದೇವರು ಎಂಥ ಫಿಲ್ಟರ್ ಕೊಟ್ಟಿದ್ದಾರೆ ಅಂದರೆ, ನಾವು ಇವತ್ತು ಧೂಳು, ಕೊಳಕು, ಗಾಳಿಯಿಂದ ಬರುವಂಥ ಕಲ್ಮಶಗಳನ್ನು ಶೋಧಿಸೋಕ್ಕೆ ಏನೆಲ್ಲ ತಯಾರು ಮಾಡ್ತೀವಿ, ಆದರೆ ದೇವರು ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆ ಒಂದು ಮೆಶ್ ಇಟ್ಟಿದ್ದಾರೆ. ಆಟೋಮೆಟಿಕ್ಕಾಗಿ ಯಾವುದನ್ನು ಒಳಗಡೆ ತೊಗೊಂಡೋಗುತ್ತೆ, ಬಾಕಿನೆಲ್ಲ ಆಚೆನೆ ಬಿಡ್ತಾರೆ. ಯೋಚನೆ ಮಾಡಿ ನೋಡ್ರಿ, ಈ ದಾರಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗ್ಬೇಕಾದ್ರೂ ಎಷ್ಟು ಧೂಳು ಗಾಳಿ ಎಷ್ಟು ಇರ್ತದೆ. ಬಟ್ ಸ್ಟಿಲ್ ಅದನ್ನೆಲ್ಲ ನಾನು ನೀನು ಸೇವಿಸ್ಬಿಟ್ಟಿದ್ರೆ ಇವತ್ತು ನಿನ್ನ ಜೀವಮಾನ ಯಾವ ರೀತಿ ಇರ್ತಾ ಇತ್ತು. ಹಾಗಾದರೆ ಮೂಗು ಒಂದು ಅದ್ಭುತ ಅಲ್ವಾ? ಯೋಚನೆ ಮಾಡಿ ನೋಡಿ ಪ್ರಿಯರೇ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಥಿಂಕ್ ಅಬೌಟ್ ಎಲ್ಲ ಒಂದು ಭಾಗಗಳನ್ನು ನಾವು ಯೋಚನೆ ಮಾಡೋದಾದರೆ, ಮೂಗು ದೇಹದ ಇತರ ಭಾಗಗಳಿಂದ ಭಿನ್ನವಾಗಿ ಜೀವನದುದ್ದಕ್ಕೂ ಬೆಳೀತಾನೇ ಇರ್ತದಂತೆ. ಕಣ್ಣು ಮುಚ್ಚಿದಾಗಲೂ ಮೂಗು ಸಂಚರಣೆಗೆ ಸಹಾಯ ಮಾಡ್ತದೆ. ಮೂಗಿನ ಆಕಾರ ಮತ್ತು ಗಾತ್ರವು ತಳಿಶಾಸ್ತ್ರದಿಂದ ಪ್ರಭಾವಿತವಾಗಿರುತ್ತದೆ ಮತ್ತು ವ್ಯಕ್ತಿಗಳ ನಡುವೆ ಗಮನಾರ್ಥಕವಾಗಿ ಬದಲಾಗಬಹುದು ಈ ಮೂಗು. ಕಮಿಂಗ್ ಟು ಬ್ರೈನ್, ಮೆದುಳು. ಮನುಷ್ಯನ ಮೆದುಳು ಎಷ್ಟು ಅದ್ಭುತವಾಗಿ ದೇವರು ಸೃಷ್ಟಿ ಮಾಡಿದಾರೆ ಅಂತ ನೋಡಿ. ಬ್ರೈನ್ ನೋಡ್ರಿ, ಮಾನವ ಮೆದುಳು ಶಾಸ್ತ್ರದ ಅದ್ಭುತ. ಇದು ಸುಮಾರು 3 ಪೌಂಡ್ಗಳನ್ನು ತೂಗುತ್ತದೆ. ಆದರೆ ಅಂದಾಜು 2.5 ಪೆಟಾಬೈಟ್ಗಳಷ್ಟು ಮಾಹಿತಿಯನ್ನು ಸಂಗ್ರಹಿಸಬಹುದು. ಇದು 128 GB ಮತ್ತು ಸರಿಸುಮಾರು 20,000 ಐಫೋನ್ಗಳಿಗೆ ಸರಿಸಮಾನವಾಗಿದೆ ಅಂತೆ. ಯಾರು ಐಫೋನ್ ಬಗ್ಗೆ ಕೊಚ್ಕೊಳ್ತೀವಲ್ವ ನಾವು, ನನಗೆ ಸ್ಯಾಮ್ಸಂಗ್ ಫೋನು, ಐಫೋನು, ಆ ಫೋನು, ಈ ಫೋನೇ, ಇದನ್ನೆಲ್ಲ ಬೀಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಯು ಶುಡ್ ನೋ, ಈ ಮೆದುಳಿಗೆ 20,000 ಐಫೋನ್ಗಳಿಗೆ ಸಮಾನವಾಗಿದೆ ಅಂತ. ತಗೋಪ್ಪ, ಏನು ಫೋನ್ಗಳ ಬಗ್ಗೆ ನಾನು ನೀನು ಕೊಚ್ಕೊಳ್ತೀವಲ್ಲ. ಬಟ್ ಹ್ಯಾವ್ ವಿ ಎವರ್ ಥಾಟ್ ಗಾಡ್ಸ್ ಮಿರಕಲ್? ದೇವರು ಎಂಥ ಒಂದು ಮಿರಕಲ್ ಆಗಿ ನಿನ್ನ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ಪ್ರತಿ ಮುಂಜಾನೆ ಇಲ್ಲ ಅಳಬೇಕು, ಇಲ್ಲ ನಗಬೇಕು, ನಾನು ದೇವ್ರಿಗೆ ಸ್ತೋತ್ರ ಮಾಡಬೇಕು. ಅಷ್ಟು ಚೆನ್ನಾಗಿ ನಿನ್ನನ್ನು ದೇವರಿಟ್ಟಿದ್ದಾರೆ. ಮೆದುಳಿಗಿಂತ ಅತ್ಯಂತ ಒಂದು ಕೊಬ್ಬಿನ ಅಂಗ ನಮ್ಮ ದೇಹದಲ್ಲಿಲ್ಲ. ಮೆದುಳಿನ ಸುಮಾರು 60% ಕೊಬ್ಬಿನಿಂದ ಮಾಡಲ್ಪಟ್ಟಿದೆ ಅಂತ. ಕೊಬ್ಬು ಬೇಕಾ? ಗೋ ಟು ಯುವರ್ ಬ್ರೈನ್. ಇದು ದೇಹದಲ್ಲಿನ ಅತ್ಯಂತ ಕೊಬ್ಬಿನ ಅಂಗವಾಗಿದೆ. ಮೆದುಳಿಗೆ ನೋವು ಅನುಭವಿಸಲು ಸಾಧ್ಯವಿಲ್ಲ. ಇದಕ್ಕೆ ನೋವು ಗ್ರಾಹಗಳ ಕೊರತೆ ಇದೆ. ಅಂದರೆ ತಲೆನೋವು ಮತ್ತು ಮೈಗ್ರೇನ್ಗಳು ಮೆದುಳಿನ ಪೊರೆಗಳಿಂದ, ನೋವಿನ ಸಂಕೇತಗಳಿಂದ ಉಂಟಾಗ್ತದೆ. ಮೆದುಳು ನಿರಂತರವಾಗಿ ಬದಲಾಗ್ತಾನೇ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇಷ್ಟು ಅದ್ಭುತವಾಗಿ ವಿಚಿತ್ರವಾಗಿ ನಿನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ಹಾಗಾದರೆ
ಕೀರ್ತನೆ 139, 15, 16ನೇ ವಚನ. ನೋ ಮ್ಯಾಟರ್ ವೇರ್ ಯು ಆರ್, ನಿಮ್ಮ ಜೀವಮಾನದಲ್ಲಿ, ನಿಮ್ಮ ಜೀವಿತದ ಪ್ರಯಾಣದಲ್ಲಿ ನೀನು ಎಲ್ಲಿದೆಯೋ ಗೊತ್ತಿಲ್ಲ, ಭಯಪಡಬೇಡ. ನಿನಗೆ 3 ವಯಸ್ಸಾ, ನಿನಗೆ 10 ವಯಸ್ಸಾ, ನಿನಗೆ 15, 20, 30, 40, 50, 60, 70, 80, ಡೋಂಟ್ ವರಿ. ಸ್ಟಿಲ್ ದೇವರ ಪ್ಲ್ಯಾನ್ ನಿನ್ನ ಜೀವಮಾನದಲ್ಲಿ ನೆರವೇರಿಸೋಕ್ಕೆ ದೇವರು ಶಕ್ತನಾಗಿದ್ದಾರೆ. ಅದನ್ನೇ ನಾನು ಇಲ್ಲಿ ಮಾತಾಡ್ತಾ ಇರೋದು. 15, 16 ಓದೋಣ, ಇವಾಗ ಓದೋಣ. ಓಕೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಪ್ರಿಯ ದೇವರ ಮಕ್ಕಳೇ, ಇದನ್ನು ಪರ್ಸನಲ್ ಆಗಿ ತಗೊಳ್ಳಿ. ನೋ ಮ್ಯಾಟರ್ ಯಾರು ನಿಮ್ಮನ್ನು ನೋಡ್ತಾರೋ ನೋಡಲ್ವೋ, ಯಾರು ನಿಮ್ಮ ಹತ್ರ ಮಾತಾಡ್ತಾರೋ ಮಾತಾಡಲ್ವೋ, ಯಾರು ನಿಮ್ಮನ್ನು ಕೇರ್ ಮಾಡ್ತಾರೋ ಕೇರ್ ಮಾಡಲ್ವೋ, ಗಾಡ್ ಕೇರ್ಸ್ ಫಾರ್ ಯು. ದೇವರಿಗೆ ನಿನ್ನ ಬಗ್ಗೆ ಪ್ಲ್ಯಾನ್ ಇದೆ. ದಿಸ್ ಈಸ್ ಗಾಡ್ ಟೆಲ್ಲಿಂಗ್ ಯು. ಇವತ್ತು ನನಗೆ ನಿನಗೆ ಜೀವಶ್ವಾಸ ಕೊಟ್ಟಂಥ ದೇವರು ಇದು ನನಗೆ ನಿನಗೆ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಎ ಪ್ಲ್ಯಾನ್ ಫಾರ್ ಯುವರ್ ಲೈಫ್. ದೇವ್ರ ಪುಸ್ತಕದಲ್ಲಿ ಬರೆದಿಟ್ಟಿದ್ದ, ನೀನು ಪಿಂಡ ಆಗಿರುವಾಗ ದೇವರು ನಿನ್ನ ನೋಡ್ತಾ ಇದ್ರು. ಆಗ ನೋಡಿದ ದೇವರು ಈಗ ನೋಡಲ್ತಾ ಇಲ್ವ ನಿನ್ನ? ఎక్కడుండారు దేవుడు? దేవుడు ఏం చేసిండారు? దేవుడు ఏమిటికి కళ్ళు లేదా? ದೇವರಿಗೆ ಕಿವಿ ಇಲ್ವಾ? ಯಾರಾದ್ರೂ ಹೇಳ್ತಾ ಇದ್ದೀರಾ? ಡೋಂಟ್ ಸೇ ದಟ್. ನೀನು ಈ ಲೋಕದಲ್ಲಿ ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿತ ಆಗೋಕ್ಕಿಂತ ಮುಂಚೆನೇ ದೇವರು ನಿನ್ನ ನೋಡಿದರು, ತಮ್ಮ ಮೈಂಡಲ್ಲಿ ಇಟ್ಕೊಂಡು. ದೇವ್ರ ಪುಸ್ತಕ ಅಂದರೆ ಏನು ಗೊತ್ತಾ? ಮೈಂಡು. ನಮಗೆಲ್ಲ ಪುಸ್ತಕ ಬೇಕು, ಲಿಮಿಟೇಷನ್ನು. ದೇವರಿಗೆ ಪುಸ್ತಕ ಇಲ್ಲ, ಅದು ದೇವದೂತರು ಕೊಟ್ಬಿಟ್ಟಿದ್ದಾರೆ. ಬಟ್ ದೇವ್ರ ಮೈಂಡಲ್ಲೇ ಎಲ್ಲ ಇಟ್ಕೊಂಡಿದ್ದಾರಂತೆ. ಯೋಚನೆ ಮಾಡಿ ನೋಡಿ. ಕೆಲವ್ರನ್ನೆಲ್ಲ ಲೆಜೆಂಡ್ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? లెజెండ్ అంతివి అట్లా చెప్తాము. ఏమంటే ఏం ಬ್ರೈನ್ తెలుసునా, ಏನು ಬ್ರೈನ್ ಗೊತ್ತಾ ಅಂದ್ಬಿಟ್ಟು ಎಲ್ಲರೂ ಗಮನಾಡಿ. ಬ್ರೈನ್ನಲ್ಲಿ ಅವ್ರಿಗಿದ್ರೂ ಸಹ ಆ ಬ್ರೈನು ಶಕ್ತಿನ ಅವ್ರು ಕಳ್ಕೊಳ್ತಾರೆ. ಬಟ್ ದೇವ್ರು ಹೆಂಗೆ ಗೊತ್ತಾ? ಜಸ್ಟ್ ನೋಡ್ಬಿಟ್ಟಿದ್ರು. ಅಂದರೆ ದೇವ್ರ ಮೈಂಡಲ್ಲಿ ಪ್ರತಿಯೊಬ್ಬೊಬ್ರು ಒಂದೊಂದು ದಿನವೂ ದೇವರು ನಿನ್ನ ಬಗ್ಗೆ ಲೆಕ್ಕ ಹಾಕಿದ್ದಾರೆ. ವಾಟ್ ಎ ಗಾಡ್ ವಿ ಹ್ಯಾವ್. ಎಂಥ ದೇವರು ನಮ್ಮ ದೇವರು ಪಾ. ಅದಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾರೆ, ಬೈಬಲ್ ಓದ್ತಾ ಇದ್ದಾರೆ, ಓದಲೇಬೇಕನ್ಸುತ್ತೆ, ಸ್ತೋತ್ರ ಮಾಡಲೇಬೇಕನ್ಸುತ್ತೆ. ಯೋಚನೆ ಮಾಡಿದ್ರ ಅಷ್ಟು ಪ್ಲ್ಯಾನು ನಿನ್ನ ಬಗ್ಗೆ ಇಟ್ಟಿದ್ದಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಅನೇಕ ಕೋಟಿಗಟ್ಟಲೆ ಜನರ ನಡುವೆ 140 ಕೋಟಿ ಜನ ಇವತ್ತು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅದರಲ್ಲಿ ದೇವರು ನಿನ್ನನ್ನೇ ನೋಡಿದಾರಂದರೆ ನಿನಗೆ ಎಷ್ಟು ಖುಷಿ ಆಗಬೇಕು ಅಲ್ವಾ? ನಾನಾ ನಿನಗೆ ಬೇಕು? ನಾನಾ ದೇವರೇ? ನಾನೇನಾ? ಥಿಂಕ್ ಗಾಡ್ ಲವ್ಸ್ ಯು. ಅಪ್ಪ, ದೇವರಿಗೆ ಒಂದು ಕೈ ಎತ್ಬಿಟ್ಟು ಹೇಳ್ರಿ, ದೇವರಿಗೆ ಥ್ಯಾಂಕ್ಸ್ ದೇವರೇ ಅನ್ರಿ. ಇವತ್ತು ಯಾರ್ಯಾರು ಇಲ್ಲಿ ಬಂದಿದ್ದೀರಾ, ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ನಿನ್ನ ಪ್ಲ್ಯಾನ್ಗಿಂತ ದೇವರು ನಿನ್ನ ಬಗ್ಗೆ ಇಟ್ಟಿರೋ ಪ್ಲ್ಯಾನು ಉನ್ನತವಾದದ್ದು, ಎಷ್ಟು ಅಸಂಖ್ಯವಾಗಿದೆ. ನಾನು ನಂಬ್ತೀನಿ ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರ ಎಂಬುದಾಗಿ. ನಿಮ್ಮ ಸಂಪೂರ್ಣ ಹೃದಯವನ್ನು ದೇವ್ರಿಗೆ ಒಪ್ಪಿಸ್ಕೊಡ್ರಿ, ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿರಿ, ಆತನಿಗೆ ವಿಧೇಯರಾಗ್ರಿ. ಖಂಡಿತವಾಗಿ ಯೇಸು ಆತನ ದೊಡ್ಡ ಉದ್ದೇಶ ನಿಮ್ಮ ಜೀವಮಾನದಲ್ಲಿ ನೆರವೇರಿಸ್ತಾರೆ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆದ್ದೇವ್ರೆ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನ ಉದ್ದೇಶ ದೊಡ್ಡದು ಸ್ವಾಮಿ. ಇವತ್ತು ಯಾರ್ಯಾರು ಅಪ್ಪ ನಿನ್ನ ಉದ್ದೇಶ ನನ್ನ ಜೀವಮಾನದಲ್ಲಿ ನೆರವೇರಲಿಲ್ವೇ, ಅದಕ್ಕೆ ನನಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ ಎಂಬುದಾಗಿ ದೇವರೇ ಮಾನಸಾಂತರಪಟ್ಟು ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನಿನ್ನ ಕಡೆಗೆ ತಿರುಗ್ತಾ ಇದ್ದಾರೋ ಅವರೆಲ್ರಿಗೂ ನೀ ಕೃಪೆ ತೋರಪ್ಪ. ನಿನ್ನ ಅತಿ ಅಪ್ರಮೇಯವಾದಂಥ ಉದ್ದೇಶ ಅವ್ರ ಜೀವಮಾನದಲ್ಲಿ ನೆರವೇರಲಿ ಅಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ಸಹ ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು.
ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್